ಎಲ್ಲ ಆತ್ಮಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 ಅಲ್ಲಿ 190ನೇ ಸೆಷನ್. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PSSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಪ್ರತಿ ದಿವಸ ಯಾವುದೋ ಒಂದು ವಿಷಯ ಕಲಿತಾ ಇರಬೇಕು, ಪ್ರತಿ ದಿವಸ ಧ್ಯಾನ ಮಾಡ್ತಾ ಇರಬೇಕು. ಯಾವುದೇ ಒಂದು ಕೆಲಸ ನಾವು ತಗೊಂಡಿದ್ರೂ ಅದರಲ್ಲಿ ಸಂಪೂರ್ಣ ಅನ್ನೋದು ನಮಗೆ ಸಿಗಬೇಕು. ಇವತ್ತು ಒಂದು ಚಿಕ್ಕ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. 3 ವಿಷಯಗಳು. ಒಂದು ಡೀಪ್ ವರ್ಕ್, ಎರಡನೇದು ಡೀಪ್ ಮೆಡಿಟೇಷನ್, ಮೂರನೇದು ಡೀಪ್ ಸೈಲೆನ್ಸ್. ಈ 3 ಪ್ರತಿ ದಿವಸ ನಮಗೆ ಸಿಕ್ಕಿದ್ರೆ ಸಂಪೂರ್ಣವಾಗ ಆರೋಗ್ಯ ಅನ್ನೋದು ಎಲ್ಲಿ ಹೋಗಲ್ಲ. ಡೆಪ್ತ್ ಅನ್ನೋದು ಇರಬೇಕು. ಯಾವುದೇ ಒಂದು ಕೆಲಸ ನಾವು ತಗೊಂಡಿದ್ರು ಒಂದೇ ತಗೋಬೇಕು, ಅದು ಪೂರ್ತಿ ಮಾಡಬೇಕು. ಮಧ್ಯದಲ್ಲಿ ಯಾವ ಒಂದು ಏವಿಯೇಷನ್ಸ್, ಡಿಸ್ಟರ್ಬೆನ್ಸಸ್, ನೋಟಿಫಿಕೇಶನ್ಸ್ ಬರಬಾರದು. ಬಂದ್ರೇನು ನೀವು ಅದನ್ನು ಗಮನಿಸಬಾರದು. ಯಾವುದೇ ಒಂದು ಕೆಲಸ ನೀವು ತಗೊಂಡಿದ್ರೂ ಅದು 2 ಗಂಟೆ ಆಗಲಿ, 5 ಗಂಟೆ ಆಗಲಿ, 10 ಗಂಟೆ ಆಗಲಿ ಮುಗಿಸ್ಬಿಡಿ. ಬೇರೆ ಯಾವ ಕಡೆನೂ ನಮ್ಮ ಗಮನ, ಮನಸ್ಸು, ಭಾವನೆಗಳು ಹೋಗಬಾರದು. ಇದನ್ನು ಡೀಪ್ ವರ್ಕ್ ಅಂತಾರೆ. ಇದಕ್ಕೆ ನಾವು ಬೆಳಗ್ಗೆ ಎದ್ದಿನ ತಕ್ಷಣ ಧ್ಯಾನ ಮಾಡಿ ಆ ರಾತ್ರಿ ಮಲ್ಗೋ ಸಮಯ ಎಲ್ಲಿ ಏನೇನು ಆಸ್ಟ್ರಲ್ ಟ್ರಾವೆಲ್ ಆಗಿದೆಯೋ, ಅಲ್ಲಿ ಎನರ್ಜಿ ಹೆಚ್ಚು ಕಡಿಮೆ ಆಗಿದೆಯೋ ಅದೆಲ್ಲ ಸೆಟ್ಟಾಗಿ ಮನಸ್ಸು ಶೂನ್ಯವಾಗಿ ಬೆಳಗ್ಗೆ ಎದ್ದಿನ ತಕ್ಷಣ ಮೆಡಿಟೇಷನ್ ಮಾಡಿ ನೀವು ಶುರು ಮಾಡಿದರೆ ನಿಮ್ಮ ದಿವಸ ಕಂಪ್ಲೀಟ್ ಶೂನ್ಯವಾಗಿರುತ್ತದೆ. ಇವತ್ತು ನಾನು ಏನು ಮಾಡ್ತೀನಿ ಅನ್ನೋದು ನಿಮಗೆ ಪ್ಲ್ಯಾನ್ ಇರಬೇಕು. 2 ಕೆಲಸ ಇರ್ಬೋದು, 10 ಕೆಲಸ ಇರ್ಬೋದು, ಬಟ್ ಆದರೆ ಒಂದು ಕ್ಷಣದಲ್ಲಿ ಒಂದೇ ನಾವು ಮಾಡೋಕ್ಕೆ ಸಾಧ್ಯ. ಒಂದಾದ್ಮೇಲೆ ಇನ್ನೊಂದು ಮಾಡಬೇಕು. ನಮ್ಮ ಧ್ಯಾನ ಶಕ್ತಿ ನಾವು ಏನೇ ಕೆಲಸ ಮಾಡಿದ್ರು ಅದಕ್ಕೆ ಉಪಯೋಗ ಪಡಬೇಕು. ಕೆಲವೊಬ್ಬರನ್ನು ನಾನು ನೋಡ್ತೀನಿ, ಚೆನ್ನಾಗಿ ಧ್ಯಾನ ಮಾಡ್ತಾರೆ, ಎಷ್ಟೊಂದು ಅನುಭವಗಳಿರುತ್ತೆ, ಆದರೆ ಪ್ರತಿ ದಿವಸ ಆ ಜೀವನದಲ್ಲಿ ನೋಡಿದ್ರೆ ತುಂಬ ಲೇಜಿ ಫೆಲೋಸ್ ಆಗ್ಬಿಡ್ತಾರೆ. ಯಾವಾಗಲೂ ನೋಡಿದ್ರೂ ಧ್ಯಾನ ಅಂತ ಹೆಸರನ್ನು ಯೂಸ್ ಮಾಡಿಕೊಂಡು ಜೀವನದಿಂದ ಎಸ್ಕೇಪ್ ಆಗ್ತಾರೆ. ಅದರಿಂದ ಯಾವ ಉಪಯೋಗ ಇಲ್ಲ. ನಾವು ಏನೇ ಕೆಲಸ ತಗೊಂಡಿದ್ರು ಈ ಧ್ಯಾನ ಅನ್ನೋದು ಅದಕ್ಕೆ ಉಪಯೋಗ ಇರಬೇಕು. ಒಂದು ಕೆಲಸ ತಗೊಳ್ಳಿ, ಯಾವುದು ತುಂಬ ಇಂಪಾರ್ಟೆಂಟು ಅದನ್ನು ತಗೊಂಡು ಎಷ್ಟೇ ಗಂಟೆ ಆಗಲಿ ಸಂಪೂರ್ಣವಾಗಿ ನಿಮ್ಮ ಸರ್ವ ಅದರಲ್ಲಿ ಇರಬೇಕು, ಅದು ಮುಗಿಸ್ಬೇಕು. ಆವಾಗ ಮತ್ತೆ ಮೈಂಡ್ ಅದರ ಮೇಲೆ ಹೋಗಲ್ಲ, ಮತ್ತೆ ಅದರ ಬಗ್ಗೆ ಒಂದು ಚಿಂತನೆ ಅಲ್ಲ, ಒಂದು ಭಾವನೆ ಅಲ್ಲ, ಯಾವುದು ಇರಲ್ಲ. ಮಿಕ್ಕಿದ ಸಮಯ ಬೇಕಂದ್ರೆ ಮಾತಾಡಬೇಕು, ಇಲ್ಲಾಂದರೆ ಡೀಪ್ ಸೈಲೆಂಟಲ್ಲಿ ಇರಬೇಕು. ಆವಾಗ ಇಂಟ್ಯೂಷನ್ ಚೆನ್ನಾಗಿ ವರ್ಕ್ ಆಗುತ್ತೆ. ಒಬ್ಬರು ಹೇಳಿದರು, ಅವರು ಆನ್ಲೈನಲ್ಲಿ ಹೋಗಿ ಏನಾದ್ರು ತಗೋಬೇಕು ಅಂದರೆ, ಎಕ್ಸಾಂಪಲ್ ಅಮೆಝಾನಲ್ಲಿ 1-2 ಗಂಟೆ ಟೈಮ್ ಅವ್ರು ಸ್ಪೆಂಡ್ ಮಾಡಿ ಒಂದೊಂದು ಪ್ರಾಡಕ್ಟನ್ನು ನೋಡಿ, ರಿವ್ಯೂಸನ್ನು ನೋಡಿ, ಎಷ್ಟೊಂದು ಸಮಯ ಮೈಂಡನ್ನು ಉಪಯೋಗಿಸಿ ಅವರು ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ತಾರೆ. ಅವ್ರು ನನ್ನನ್ನು ಕೇಳಿದ್ರು, ನೀವು ಹೆಂಗೆ ಮಾಡ್ತೀರಿ ಸರ್ ಅಂದರೆ, ಏನೂ ಮಾಡಲ್ಲ, ಜಸ್ಟ್ ಓಪನ್ ಮಾಡ್ತೀನಿ, ನೋಡ್ತಾ ಇರ್ತೀನಿ, ಇಂಟ್ಯೂಷನ್ ಹೇಳುತ್ತೆ ತಗೊಳ್ಳಿ ಅಂತ ನಾನು ತಗೊಂಡಿರ್ತೀನಿ, ಅದು ಪರ್ಫೆಕ್ಟ್ ಆಗಿರುತ್ತೆ ಅಂತ. ಆ ಇನ್ನರ್ ಡೀಪ್ ಸೈಲೆನ್ಸ್ ಯಾವಾಗ ನಿಮಗಿರುತ್ತೋ, ಮನಸ್ಸು ಅನ್ನೋದು ಆ ಡೀಪ್ ಸೈಲೆನ್ಸ್ ಇರುತ್ತೋ, ನಮಗೆ ಏನು ಬೇಕೋ ಅದು ಇಂಟ್ಯೂಷನ್ಸ್ ಬರುತ್ತೆ. ಸೈಲೆಂಟ್ ಆಗಬೇಕಲ್ವಾ? ಒಂದು ಕೆಲಸ ತಗೊಂಡಿದ್ರೆ ಅದು ಕಂಪ್ಲೀಟ್ ಆಗಿದ್ದರೆ ಮೈಂಡ್ ಅವಾಗನೇ ಫ್ರೀ ಆಗಿಬಿಡುತ್ತೆ. ಇಲ್ಲ ಅಂದರೆ ಅರ್ಧ ನೀವು ಮಾಡಿ ಬೇರೆ ಕೆಲಸಕ್ಕೆ ನೀವು ಹೋಗಿದ್ರೂ ಮನಸ್ಸು ಹಿಂಗೆ ಹಂಗೆ ಅಲ್ಲಾಡ್ತಾ ಇರುತ್ತೆ. ಅದನ್ನು ನಾವು ಬಿಡಬಾರ್ದು. ಪ್ಲ್ಯಾನಿಂಗ್ ಮಾಡಬೇಕು. ಬೆಳಗ್ಗೆ ಎದ್ದಿನ ತಕ್ಷಣ ಧ್ಯಾನ ಆದಮೇಲೆ ಇವತ್ತು ನಾನು ಏನು ಮಾಡ್ತೀನಿ ಅನ್ನೋದು ನೀವು ಪ್ಲ್ಯಾನ್ ಮಾಡಿ, ಆವಾಗ ಆ ಕೆಲಸ ತಗೊಂಡು ಸಂಪೂರ್ಣವಾಗಿ ನೀವು ಮಾಡಿದ್ರೆ ನಿಮ್ಮ ಮೈಂಡ್ ಫೋಕಸ್ ಅನ್ನೋದು, ಆಲೋಚನೆಗಳು ಕಮ್ಮಿ ಆಗುತ್ತದೆ, ಮೈಂಡ್ ಫೋಕಸ್ನೂ ಜಾಸ್ತಿ ಆಗುತ್ತೆ. ಧ್ಯಾನ ಮಾಡೋ ಸಮಯ ಮುಂಚೆ ಏನೇನಿದೆಯೋ ಎಲ್ಲ ಕೆಲಸನೂ ಕಂಪ್ಲೀಟ್ ಆಗಬೇಕು. ಇಲ್ಲಾಂದರೆ ನಾವು ಮೈಂಡಲ್ಲಿ ಫಿಕ್ಸ್ ಮಾಡಬೇಕು, ಈ 40 ನಿಮಿಷ ನಾನು ಧ್ಯಾನ ಆದಮೇಲೇ ಆ ಕೆಲಸ ನೋಡ್ತೀನಿ ಅಂತ. ಯಾವಾಗ ಇಲ್ಲಿ ಫಿಕ್ಸ್ ಮಾಡ್ತಿರೋ ನೀವು, ತುಂಬ ಡೀಪ್ ಮೆಡಿಟೇಷನ್ ಸಿಗುತ್ತೆ ನಿಮಗೆ. ಆರ್ಗನೈಸ್ಡ್ ಮೈಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅರ್ಧ ಗಾಬರಿ ಯಾವುದೇ ಕೆಲಸ ಇರಬಾರದು. ಆವಾಗ ನೀವು ಏನೇ ಕೆಲಸ ಮಾಡಿದ್ರೂ 100% ಕಂಪ್ಲೀಟ್ ಆಗುತ್ತದೆ. ಅದು ಮತ್ತೆ ನೀವು ಧ್ಯಾನದಲ್ಲಿ ಕೂತ್ಕೊಳ್ಳೋ ಸಮಯ ವಿತಿನ್ ಫ್ಯೂ ಸೆಕೆಂಡ್ಸ್ ಡೆಪ್ತ್ಗೂ ಹೋಗೋಕ್ಕೇನು ಸಾಧ್ಯ ಆಗುತ್ತೆ. ಸೊ ಧ್ಯಾನ ಅನ್ನೋದು ನಮಗೆ ಡೀಪ್ ಮೆಡಿಟೇಷನು ಸಿಗಬೇಕು, ಕೆಲಸ ಮಾಡೋ ಸಮಯ ಡೀಪ್ ವರ್ಕ್ಗೂ ಉಪಯೋಗ ಪಡಬೇಕು, ಮತ್ತು ಯಾವ ಕೆಲಸ ಇಲ್ಲ ಅಂದರೆ ಡೀಪ್ ಸೈಲೆನ್ಸ್ನೂ ಸಿಗಬೇಕು. ಈ ಥರ
ಇರಬೇಕು. ಡೀಪ್ ಥಿಂಕಿಂಗು, ಡೀಪ್ ಎಮೋಷನ್ಸು ನಮಗೆ ಹೆಲ್ಪ್ ಮಾಡಲ್ಲ. ಯೋಚನೆ ಮಾಡಬೇಕು ಏನು ಮಾಡಬೇಕು ಅಂತ, ಬಟ್ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಕೂತ್ಕೋಬಾರ್ದು. ಆ್ಯಕ್ಷನಲ್ಲಿ ಇರಬೇಕು. ಏನೋ ಒಂದು ಎಮೋಷನ್ ಬಂದರೆ ಉಪಯೋಗ ಇದೆ ಅಂದರೆ ಓಕೆ, ಇಲ್ಲಾಂದರೆ ಬಿಡಬೇಕು. ಅದರ ಬಗ್ಗೆನೇ ಚಿಂತೆ ಮಾಡಿ 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 ಈ ಎರಡು ಮತ್ತೆ ನಮ್ಮ ಕ್ವಾಲಿಟಿ ಆಫ್ ಲೈಫ್, ಕ್ವಾಲಿಟಿ ಆಫ್ ಮೆಡಿಟೇಷನ್ಗೆ ಅಡ್ಡ ಆಗುತ್ತದೆ. ಈ ಮೂರು ವಿಷಯ ಇವತ್ತು ಫೋಕಸ್ ಮಾಡಿ ನೋಡಿ. ಡೀಪ್ ಮೆಡಿಟೇಷನ್, ಡೀಪ್ ಸೈಲೆನ್ಸ್, ಡೀಪ್ ವರ್ಕ್. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.